ಕ್ಯಾಮ್ರಾದಲ್ಲಿ ಫಿಲ್ಟರ್ ಇದ್ದಾಗೆ. ನಾನು ಮಾನಸ ಮತ್ತೊಮ್ಮೆ ಹೊಸ ವ್ಲಾಗಲ್ಲಿ ಎಲ್ಲಿಗೆ ಸಹ ಹಾಯ್. ನಾನು ಮತ್ತು ಮಾನಸ ಇವತ್ತು ಮತ್ತೆ ಬಂದಿರೋದು ಶಾಪಿಂಗ್ ಹೊರಟಿದ್ದೇವೆ. ಬಜ್ಜಿ ತಿನ್ನೋಕಲ್ಲ, ಶಾಪಿಂಗ್ ಬಗ್ಗೆ. ಅಂದರೆ ಇವಳ ಅಕ್ಕಂದು ಮದುವೆ ಇದೆ. ಯಾವಾಗ ಹೇಳು? ಮೇ 13ಗೆ ಇವಳ ಅಕ್ಕನ ಮದುವೆ ಇದೆ. ಸೊ ಸಾರಿ ಪರ್ಚೇಸ್ ಅದು ಇದು ಎಲ್ಲ ಆಗಿದೆ, ಇನ್ನು ಒಂಚೂರು ಬಾಕಿ ಇದೆ. ಸೊ ಅದಕ್ಕೋಸ್ಕರ ನಾವು ಕಮ್ಮನಹಳ್ಳಿ ಸ್ಟ್ರೀಟಿಗೆ ಪರ್ಚೇಸ್ಗೆ ಹೋಗ್ತಾ ಇದ್ದೇವೆ. ಸೊ ಹೋಗಿ ಆದಮೇಲೆ ನಾವು ತೋರಿಸ್ತೇವೆ ಏನೆಲ್ಲ ಪರ್ಚೇಸ್ ಮಾಡಿದ್ವಿ, ಯಾವ ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ದೀವಿ. ಇನ್ ಕೇಸ್ ನೀವೆಂತಾರು ಈ ಸರೌಂಡಿಂಗ್ಸಲ್ಲಿ ಇದ್ದರೆ ಆ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿ. ಓಕೆ ಗಾಯ್ಸ್, ಇವಾಗ ನಾವು ಕಮ್ಮನಹಳ್ಳಿ, ಇದು ಕಲ್ಯಾಣ ನಗರ ಮೇನ್ ರೋಡು. ಇಲ್ಲಿಂದ ಹೋಗಿ ಒಂಚೂರು ಮುಂದೆ ಹೋಗಿ ರೈಟ್ ತಗೊಂಡು ವಿನಾಯಕ ದ್ವಾರ ಹೋದರೆ ಸಿಗುತ್ತೆ. ಏನು ಕಮ್ಮನಹಳ್ಳಿ ಶಾಪಿಂಗ್ ಸ್ಟ್ರೀಟ್. ಒಂಚೂರು ಇವತ್ತು ಮೂಡಿಲ್ಲ, ಯಾಕಂದರೆ ಇದು ಕಾಲೇಜ್ಗೆ ಹೋಗಿ ಒಂಚೂರು ಸುಸ್ತು ಕೂಡ ಆಗಿದೆ, ಚೂರು ನಿದ್ದೆ ಕೂಡ ಬರುತ್ತೆ. ಸೊ ಮನಸ್ಸಿಗೆ ರಿಂಗ್ ನೋಡಬೇಕಂತೆ, ವೆಡ್ಡಿಂಗ್ ಹಾಕೋಕ್ಕೆ ನೋಡ್ತಾ ಇದ್ವಿ. ಮಧ್ಯಾಹ್ನ ಊಟ ಮಾಡಿದ್ದು. ಸೊ ಇವಾಗ ಒಂಚೂರು ಹಸಿ ಆಗ್ತಿದೆ, ನಂಗಂತ ಹಸಿ ಆಗ್ತಿತ್ತು. ಅದಕ್ಕೆ ನಾನು ಎಗ್ ಪಪ್ಸ್ ತಗೊಂಡಿದ್ದೇನೆ. ಇವಳು ಪ್ಯೂರ್ ವೆಜ್ಜು, ಹಾಗೆ ಇವಳಿಗೆ ಪಪ್ಸ್ ಇಷ್ಟ ಇಲ್ಲ ಅಂತೆ, ಎಂಥವ್ರು ಸ್ಪೈಸಿ ತಿನ್ನಬೇಕು ಅಂತ. ನನಗೆ ಸಹ ಸ್ಪೈಸಿ ತಿನ್ಬೇಕಂತ ಸ್ವಲ್ಪ ತಿನ್ಬೇಕಂತ ಆಸೆ ಆಗ್ತಿದೆ, ಆದರೆ ಬೇರೆ ಎಂಥವ್ರು ತಿನ್ಬೇಕು. ಆದರೂ ಹೊಟ್ಟೆ ಹಸಿತಿದೆ, ಏನಾದ್ರು ತಿನ್ನಬೇಕಲ್ಲ, ಪಪ್ಸ್ ತಿಂತೀವಿ. ಸೊ ಇವಾಗ ಪಪ್ಸ್ ಎಲ್ಲ ತಿಂದಾಯಿತು. ಇವಾಗ ಶಾಪಿಂಗ್ಗೆ ಅಂತ ಒಂದು ನಾನು ಹೇಳಿದೆಲ್ಲ ರೈಟ್ ಹೋಗಬೇಕು ಅಂತ ಹೋಗಬೇಕು. ತೋರಿಸ್ತೀನಿ, ಈ ದ್ವಾರದ ಒಳಗಡೆ ಹೋಗಬೇಕು. ಈ ದ್ವಾರದ ಒಳಗಡೆ ಹೋಗಿ ಸಿಕ್ಕುತ್ತೆ. ಇವಾಗ ನಾವು ಒಂದು ಶಾಪಿಗೆ ಬಂದಿದ್ದೇವೆ. ಸೊ ಮಾನಸ ಕೈಯಲ್ಲಿ ಒಂದು ರಿಗ್ ಇದೆ, ತೋರಿಸ್ತೀನಿ ತಡೀರಿ. ನೋಡಿ, ಇದು ಹಿಂಗೆ ಆಗ್ಬೋದು ಅನ್ಸುತ್ತಾ? ಸೈಜು ಬರಲ್ಲ ಅನಿಸ್ತಿದೆ, ನೋಡಬೇಕು. ಇದೋಗ್ಬಿಡ್ತೇನೋ ಅನಿಸ್ತಿದೆ. ಡ್ರೆಸ್ ನೋಡಿ, ವಾವ್, ಎಷ್ಟು ಚೆನ್ನಾಗಿರೋದು. ಮತ್ತು ಆ ಕಾರ್ನರ್ ಕೂಡ ಇದೆ ನೋಡಿ. ಇದು ವೀಕೆಂಡ್ ಅಲ್ವಾ, ಸೊ ಶಾಪ್ಗಳೆಲ್ಲ ಅಷ್ಟೊಂದು ಓಪನ್ ಇಲ್ಲ, ಕೆಲವು ಮಾತ್ರ ಓಪನ್ ಇದೆ. ಹಾಗೆ ಸುಸ್ತಾಗ್ತಿದೆ, ಅಷ್ಟೊಂದು ಮನಸ್ಸಿಲ್ಲ, ಆದರೂ ಮಾಡ್ತೀನಿ. ಎರಡೇ ಶಾಪಿಗೆ ಹೋಗಿದ್ವಿ, ಅಲ್ಲಿ ಸಿಕ್ಕಿಲ್ಲ ರಿಂಗ್ಸು. ಸೊ ಇವಾಗ ಸುಸ್ತಾಗ್ತಿದೆ ಅಂತ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿತಾ ಇದ್ದೀವಿ. ಮಾನಸ ಅಲ್ಲಿದ್ದಾಳೆ, ತೋರಿಸ್ತೀನಿ. ಮಾನಸ ಇದ್ದಾಳೆ, ಮ್ಯಾಂಗೋ ಮಿಲ್ಕ್ ಶೇಕ್ ಸಖತ್ತಾಗಿದೆ ನೋಡಿ. ಕ್ವಾಂಟಿಟಿನೂ ಚೆನ್ನಾಗಿದೆ. ನೈಸ್. ಮಾನಸ ಕುಡಿದು ನೋಡಿ ಹೆಂಗಿದೆ ಅಂತ. ಪಾರ್ಸೆಲ್ ತಗೊಂಡಿದ್ದಾಳೆ, ಆಮೇಲೆ ಕುಡಿಯೋಕೆ. ಅಂದರೆ ಈ ಶಾಪ್ ಎದುರುಗಡೆ ಗೋಲ್ಗಪ್ಪ ಸಿಕ್ತು. ಅವಳು ನನ್ನ ಕ್ಲಾಸ್ಮೇಟ್ ಸಪ್ನಾ ಮತ್ತು ಶರಿ. ಟೇಸ್ಟ್ ಹೇಗಿದೆ ಹೇಳಿದ್ಯಲ್ಲ, ನೋಡು. ಸ್ವಲ್ಪ ಹುಳಿ ಅನಿಸ್ತಿದೆ, ಬಟ್ ಓಕೆ, ಕುಡಿಬೋದು, ಟ್ರೈ ಮಾಡ್ಬೋದು ಅನ್ಸುತ್ತೆ. ನೀವು ಟ್ರೈ ಮಾಡಿ. ನಂಗೆ ನಿಂತು ಸಾಕಾಗಿ ಹೋಯಿತು, ಚೂರು ಬೆನ್ನೋ ಎಲ್ಲ ಆಗ್ತಾಯಿದೆ. ಅದಕ್ಕೆ ಈ ಮ್ಯಾಂಗೋ ಮಿಲ್ಕ್ ಶೇಕ್ 80 ರುಪೀಸ್ ಅಂತೆ. ಈ 80 ರುಪೀಸ್ಗೆ ಇಲ್ವಾ, ನಾವು ಅಂಗಡಿಗೆ ಹೋಗಿ 1 kg ಮಾವು ತಗೋಬೋದು. ಮಾವು ತಗೊಂಡು ನಾವೇ ಮಾಡ್ಕೋಬೋದು. ಸುಮ್ಮನೆ 80 ರುಪೀಸ್. ಅಂದರೆ ಸ್ವೀಟ್ ಎಲ್ಲ ಸ್ಮೂದಿ ಥರ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಒಂಚೂರು ಏನು ಗೊತ್ತಾ, ಮ್ಯಾಂಗೋ ಹಾಳಾಗೋಕೆ ಹೋಗಿದೆ ಅನಿಸುತ್ತೆ. ಬಂದು ಮಾನಸ ಪಾನಿಪುರಿ ಎಲ್ಲ ಗೋಲ್ಗಪ್ಪ ಹಿಡ್ಕೊಂಡು ತಿನ್ನು. ಲಲ್ಲ ಡಾಗಿ ಮಾನಸ ಏನು ಗೋಲ್ಗಪ್ಪ ತಿಂದಾಯಿತು. ಅದೊಂಚೂರು ಖಾರ ಇತ್ತು. ನಂಗೆ ಗೋಲ್ಗಪ್ಪ ಓಕೆ ತುಂಬ ಇಷ್ಟ ಇಲ್ಲ, ಅದು ಖಾರ ಇತ್ತು. ನನಗೆಲ್ಲ ತುಂಬ ಖಾರ ಆಗ್ತಿದೆ. ಒಂದು ಬ್ರೇಕ್ ಟೇಸ್ಟ್ ಕಂಪ್ಲೀಟ್. ಈಗ ಮಾನಸ ಜ್ಯೂಸ್ ಕುಡಿತಿದೆ.
ಬಂದಿದ್ದು ಪರ್ಚೇಸ್ ಬಿಟ್ಟು ಬಾಕಿ ಎಲ್ಲ ಮಾಡ್ತಾ ಇದ್ದೇವೆ ಆಯ್ತಾ. ಸೊ ಫೈನಲಿ ನಾವು ಒಂದು ಫ್ಯಾನ್ಸಿ ಶಾಪಿಗೆ ಬಂದಿದ್ದೀವಿ, ಹೋಗೋ ಒಳಗಡೆ. ನಾವು ಹುಡುಕ್ತಿದ್ದಿದ್ದು ರಿಂಗ್ ಬಿಟ್ಟು ಒಂದು ಐಟಮ್ ಸಿಕ್ತು, ಬಟ್ ನಂಗೆ ವಿಡಿಯೋ ಮಾಡಲಿಕ್ಕೆ ಮರ್ತೋಯ್ತು ಅಲ್ಲ ಮಾನ್ಸ. ಪಾಪ ಅವಳೊಂಚೂರು ಬ್ಯುಸಿ ಇದೆ ಆಯಿತಾ. ಆಮೇಲೆ ಹಾಕ್ತೀನಿ ಇದನ್ನು ಏನು ತಗೊಂಡ್ರಿ ಅಂತ. ಓಕೆ. ಓ ಏನಂದರೆ ಒಂದು ಶಾಪಿಗೆ ಹೋದ್ವಿ ನಾವು. ಶಾಪಲ್ಲಿ ಅಲ್ಲಿ ಇರಲಿಲ್ಲ, ಸೊ ಅವ್ರು ಸಜೆಸ್ಟ್ ಮಾಡಿದರು ಸ್ಟ್ರೈಟ್ ಹೋಗಿ ಅಲ್ಲೊಂದು ಚರ್ಚ್ ಸಿಗುತ್ತೆ, ಆಮೇಲೆ ಅದ್ರ ಫ್ರಂಟಲ್ಲೇ ಇರುತ್ತೆ ಅಂತ. ಸೊ ಬಂದಿದ್ದೀವಿ ಆ ಸ್ಟ್ರೀಟ್ ಹತ್ರ, ತೋರಿಸ್ತೀನಿ ತಡಿ. ನೋಡಿ ಇಲ್ಲಿ ಚರ್ಚ್ ಇದೆ, ಈ ಸ್ಟ್ರೀಟ್ ಮುಂದ್ಗಡೆ ಹೇಳಿದ್ದು. ಮಾನ್ಸ ಸ್ಟಿಕ್ಕರ್ ನೋಡ್ತಾ ಇದ್ದಾಳೆ ನೋಡಿ. ಅಂದರೆ ಈ ಶಾಪಲ್ಲಿ ಇದೆಯಾ ಇಲ್ವಾ ಗೊತ್ತಿಲ್ಲ, ಅವರು ತರ್ತಾನೆ ಅಂತ ಹೇಳಿದ್ದಾರೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ನಾವು ಕಮ್ಮನಹಳ್ಳಿ ಚರ್ಚ್ ಸ್ಟ್ರೀಟಲ್ಲಿ ಇದ್ದೇವೆ ನೋಡಿ. ಇಲ್ಲಿ ಕಮ್ಮನಹಳ್ಳಿ ಚರ್ಚ್ ಎದುರುಗಡೆ ಸ್ಟ್ರೀಟ್ ಇದೆ, ಸೊ ಕಮ್ಮನಹಳ್ಳಿ ಚರ್ಚ್ ಸ್ಟ್ರೀಟ್. ನಾವು ಇಲ್ಲೊಂದು ಶಾಪ್ಗೆ ಹೋಗಿದ್ವಿ, ಕಾವೇರಿ ಗಾರ್ಮೆಂಟ್ಸ್ ಹತ್ರ. ಅಲ್ಲ ಮನ್ಸ ಹೇಳು ಎಕ್ಸ್ಪೀರಿಯನ್ಸ್. ಅವ್ರ ಹತ್ರ ಇದೆ ಆಯಿತಾ, ಬಟ್ ಅವ್ರು ಕೊಡೋಕ್ಕೆ ತಯಾರಿಲ್ಲ, ಏನು ಸೆಲ್ ಮಾಡೋಕ್ಕೆ ತಯಾರಿಲ್ಲ, ರೂಢಾಗಿದ್ದಾರೆ ಸ್ವಲ್ಪ. ಈ ಶಾಪ್ ಆಯಿತಾ, ಈ ಶಾಪ್ ನೋಡಿ ಗೈಸ್, ಜಸ್ಟ್ ಇದು ತಗೊಳ್ಳೋಕ್ಕೆ ನೋಡಿ, ಇದು ತಗೊಳ್ಳೋಕ್ಕೆ ನಮ್ಗೆ ಬೇಕಿದ್ದು ಇವಳದು ಬ್ಲೌಸ್ ಇದೆ, ಅದಕ್ಕೆ ಸ್ಟಿಕ್ ಮಾಡಲಿಕ್ಕೆ, ಚೂರು ಆಲ್ಟ್ರೇಷನ್ ಮಾಡಲಿಕ್ಕೆ. ಅಂದರೆ ಇಲ್ಲಿ ಬ್ಲೌಸ್ ಎಲ್ಲ ಚೂರು ಕಾಸ್ಟ್ ಅಲ್ಲ, ಸೊ ಅದಕ್ಕೆ ನಾವು ಸ್ಟ್ರೀಟಿಗೆ ಬಂದಿರೋದು ತಗೊಳ್ಳಿಕ್ಕೆ ಅಂತ. ಇದು ಫಾರ್ ದಿಸ್ ಒನ್ ನಾವು ಎಷ್ಟು ಇದು ಮಾಡಿದ್ದೀವಿ ಅಂದರೆ ಅವನು ಕೊಡಲ್ಲ ಅಂತ, ನಾವು ಬಿಡಲ್ಲ ಅಂತ. ಸೆಲ್ ಮಾಡಲ್ಲ ಅವರು, ಕಣ್ಣು ಮುಂದೆ ಕಾಣ್ತಿದೆ, ತೋರ್ಸೋಕ್ಕೆ ರೆಡಿ ಇಲ್ಲ. ನಾವು ಅಂದರೆ ಮ್ಯಾಚ್ 100% ಮ್ಯಾಚ್ ಆಗ್ತಿಲ್ಲ ನಮ್ಮ ಮೆಟೀರಿಯಲ್ಸ್ಗೆ, ಬಟ್ ಸ್ಟಿಲ್ ಸಮ್ವೇರ್ ಮ್ಯಾಚ್ ಆಗ್ತಿದೆ, ಬಟ್ ಸ್ಟಿಲ್ ಇದನ್ನು ಕೊಡೋಕ್ಕೂ ರೆಡಿ ಇಲ್ಲ. ಏನು ಶಾಪ್ ಇಟ್ಕೊತಾರೋ ಅಂಥವರೆಲ್ಲ ಸುಮ್ಮನೆ. ಸ್ಟ್ರೀಟ್ ನೋಡಿ, ಇದೆಲ್ಲ ನೈಟ್ ಸ್ಟ್ರೀಟ್ ಇದೆ. ನಾನು ಏನು ಬೈಲಿ ಅಂತ ಅಂದರೆ ನಾವು ಆ ಶಾಪಿಂದ ಹೋದ್ವಿ, ಹೋಗಿ ಸಿಟ್ಟು ಬರ್ತಿದೆ, ಬೇರೆ ಶಾಪಲ್ಲಿ ನೋಡ್ತಾ ಇದ್ವಿ. ಇಂಥ ಮಂಡೆ ಬಿಸಿ ಮಾಡೋದು ಮಾರ್ಯಾರೆ ನೋಡಿ. ಇದು ಮಂಡಕ್ಕೆ ತಿನ್ಬೇಕು ಅನ್ಸ್ತಿದೆ ಅಲ್ಲ, ತಿಂತೀಯಾ ಏನು ಮಾಡೋದು ಹೇಳು. ಎಷ್ಟು 40 ಅದು ಹೆಂಗೆ ಇರುತ್ತೆ, ತಿನ್ನಬೇಕು ತಾನೆ. ಆದರೆ ಫುಲ್ ಆ ಜ್ಯೂಸ್ ಸ್ವಲ್ಪ ಹೊಟ್ಟೆ ತುಂಬ. ಬಾ ಹೋಗೋಣ. ನಾನು ನೋಡಿದಷ್ಟು ತಗೊಳ್ಬೇಕು ಕಾಣ್ತಿದೆ, ತಿನ್ನೋಕ್ಕಾಗುತ್ತಾ ನಿಂಗೆ? ಗೊತ್ತಿಲ್ಲ, ಟೇಸ್ಟ್ ಮಾಡೋಕ್ಕೆ. ಸ್ಟ್ರೀಟಲ್ಲೆಲ್ಲ ಈ ಮಾರ್ತಾರೆ, ಈವ್ನಿಂಗ್ ಆದರೆ ಸಾಕು ಜನ 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 ಜನ, ಜೇಬು ತುಂಬ ಹಣ, ಜೋಳ ನೋಡಿ ಜೋಳ. ಆಮೇಲೆ ನಂಗೆ ಸಾಂಗ್ ಏನು ಅಲ್ಲ, ಜನ ಜನ ಜನ, ಜೇಬು ತುಂಬ ಹಣ, ಮೇಲೆ ಕೆತ್ತಿ ಬಿಡಲು ಸದ್ದು ಟಂಟನಾಟಣ. ಸಾಂಗ್ ಬೇರೆ ಸಾಂಗು ಸ್ಟ್ರೀಟಲ್ಲಿ. ಇಲ್ಲಿ ಯಾರು ಹಣ ಕೊಟ್ಟು ತಗೊಂತಾರೆ, ಮನೆಯಲ್ಲಿ ದಿನಕ್ಕೆ ಜನ ಇಲ್ಲ. ಹಲ್ಸಲ್ಲ, ಆ್ಯಕ್ಚುಲಿ ಅದು ಬಕ್ಕೆ ಹಣ್ಣು ಅಂತ ಏನು ಬಕ್ಕೆ ಹಣ್ಣು? ನಮ್ಮ ಸೈಡ್ ಬಕ್ಕೆ ಹಣ್ಣು ಅಂತ ಹೇಳ್ತಾರೆ. ಕಾನ್ಸೆಪ್ಟ್ ಬೇಡ ಕಣೆ, ನಾನು ಇದನ್ನು ಕಾರ್ ನೋಡಿ ಆಸೆ ಇತ್ತು ತಿನ್ನಕ್ಕೆ ಅಂತ, ಆದರೆ ಬೇಡ, ತಿನ್ನೋದಿಲ್ಲ ನಾನು. ಸ್ಟ್ರೀಟ್ ಅಲ್ವಾ, ಈವ್ನಿಂಗ್ ಆದರೆ ಸಾಕು, ಎಲ್ಲರೂ ಅವರವರ ಮನೆಯಲ್ಲಿ ಮಾಡಿ ತಂದ ಫುಡ್ಸು ಐಟಮ್ಸು ಎಲ್ಲ ತಗೊತಾರೆ. ನೋಡಿ ಗೈಸ್, ಕ್ಯಾಂಡಲ್ ಚೆನ್ನಾಗಿದೆ ಅಲ್ವಾ? ಒಂದು ತಗೊಳ್ಳೋಣ ಮಾನ್ಸ. ಕಾಫಿ ಭಕ್ತಿ ದೇವ್ರ ಮೇಲೆ ಮಾನ್ಸಾಗೆ, ನನಗೆ ಎಲ್ದಿದ್ದು ಭಕ್ತಿ. ಅವಳೊಂಚೂರು ಕೈಯಾದ್ರು ಮುಕ್ಕೊಂಡು ನಾನು ಏನು ಮಾಡಿ. ಸೊ ಇವತ್ತು ಮೋರ್ ದ್ಯಾನ್ 3-4 ಕಿಲೋಮೀಟರ್ ನಡೆದಿದ್ದೀವಿ. ನನಗಂತೂ ತುಂಬ ಬ್ಯಾಕ್ ಪೇನ್ ಕೂಡ ಆಗ್ತಾ ಇದೆ.
ಗೈಸ್ ನೋಡಿ ಶವರ್ಮ ಅದನ್ನೆಲ್ಲ ತಿನ್ನಬೇಡಿ ಆಯಿತಾ. ಔಟ್ಸೈಡ್ ಫುಡ್ಡೆಲ್ಲ ತಿನ್ನಲಿಕ್ಕೆ ಹೋಗಬೇಡಿ ಮಾರೆ. ಎಂತಕ್ಕೆ ಗೊತ್ತುಂಟ, ನಮಗೆ ಹೆಲ್ತ್ ತುಂಬ ಇಂಪಾರ್ಟೆಂಟ್. ಅದೆಲ್ಲ ತಿನ್ನೋದಕ್ಕಿಂತ ಎಳ್ನೀರು ಕುಡೀರಿ, ಮತ್ತು ಮನೆಯಲ್ಲಿ ಮಾಡಿದ ಹೋಮ್ ಮೇಡ್ ಫುಡ್ ತಿನ್ನಿ, ಅದೇ ಚಂದ ಆಯಿತಾ. ತಿನ್ನಬೇಡಿ ಅಂತ ಹೇಳೋದಿಲ್ಲ, ಅಪರೂಪಕ್ಕೆ ತಿನ್ನಿ ಆಯಿತು, ಎಂತ ಆಗೋದಿಲ್ಲ ಅಪರೂಪ. ಜಾಸ್ತಿ ಹೋಮ್ ಫುಡ್ ಪ್ರಿಫರ್ ಮಾಡಿ. ಈಗಿನ ಫುಡ್ಡಲ್ಲಿ ಏನೇನು ಆ್ಯಡ್ ಮಾಡಿರ್ತಾರೆ ಅಂತ ನಮಗೆ ಗೊತ್ತಿರೋದು. ಅಷ್ಟು ಆಯಿತು ಪರ್ಚೇಸ್, ಒಂದು ರಿಂಗ್ ಬಾಕಿ ಇದೆ. ಅದೇ ಇವಾಗ ನಾವು ಫಸ್ಟ್ ಅಂಗಡಿ ಹೋದ್ವಲ್ಲ, ಅದೇ ಶಾಪಿಗೆ ಹೋಗ್ಬೇಕು. ಇವಾಗ ಶಾಪ್ ಮಾಡಬೇಕು ಫೈನಲಿ. ಅಂದರೆ ಅದೇ ಫಸ್ಟ್ ನಾವು ಶಾಪ್ ಮಾಡಿದ್ರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ರಿಂಗ್ ತಗೊಳ್ಳೋದು. ನೋಡಿ ರೀಚ್ ಆದ್ವಿ. ಆವಾಗ ಹೋಗಿದ್ದು ಅದೇ ವೇಗ ನಂಬರ್ 1 ಇದೆ ಅಲ್ವಾ, ಅದೇ ಶಾಪಿಗೆ ಹೋಗಿದ್ದು. ಇವಾಗ ಬ್ಯಾಕ್ ಟು ಅದೇ ಶಾಪ್ ಹೋಗ್ತಾ ಇದ್ದೀವಿ. ಫೈನಲಿ ಸಿಕ್ಕಿರೋದೇ ಇದೇ ತಗೊಂಡಿದ್ದೀವಿ. ಬಾ ಹೋಗುವ. ಸೊ ಫೈನಲಿ ವಿ ಬಾಟ್ ಇಟ್. ತಗೊಂಡಾಯ್ತು ಆಲ್ಮೋಸ್ಟ್ ಎಲ್ಲನೂ. ಸೊ ಫೈನಲಿ ಶಾಪಿಂಗ್ ಎಲ್ಲ ಮುಗ್ದೋಯ್ತು. ಈಗ ಹಾಸ್ಟೆಲ್ಗೆ ಹೋಗ್ತಿರೋದು, ಮರಳಿ ಮನೆಗೆ. ಹಾಗೆ ಪರವಾಗಿಲ್ಲ. ಅಂದರೆ ಏನು ಗೊತ್ತಾ, ಪರ್ಚೇಸ್ ಮಾಡೋಕ್ಕೆ ನಾವು ರೆಡಿ ಇದ್ದೇವೆ, ಅವರು ಕೊಡಲ್ಲ. ಸೆಲ್ ಮಾಡೋಕ್ಕೆ ರೆಡಿ ಇಲ್ಲ. ನಾನು ಇನ್ನೇನು ಹೇಳೋದು. ಅದೇ ಕಷ್ಟ ಆಗ್ಬೇಕು ಗೊತ್ತಾ, ಅದೇ ಕಷ್ಟ. ಈ ಸ್ಟ್ರೀಟಲ್ಲಿ ಎಲ್ಲನೂ ಇದೆ ನೋಡಿ, ಟಾಪ್ ಟು ಬಾಟಮ್. ಅಂದರೆ ಫ್ರೆಂಡ್ಸ್, ವೆಸ್ಟ್ ಸೈಡ್, ಅದರಿಂದ ಹಿಡಿದು ಸ್ಮಾಲ್ ಸ್ಟ್ರೀಟ್ ಕೂಡ ಇದ್ದಾವೆ. ಇಲ್ಲಿ ಹಿಂಗಿದೆ ಅಂತ ನಾನು ಅಂದ್ಕೊಂಡೇ ಇದ್ದೀನಿ. ಬಟ್ ನಂಗೆ ಗೊತ್ತಿತ್ತು, ಅದಕ್ಕೆ ಅವಳ ಕರ್ಕೊಂಡು ಬಂದಿದ್ವಿ. ಅವಳು ಏನಿದ್ರು ಮಲ್ಲೇಶ್ವರಂ ಹೋಗೋಣ, ಜಯನಗರ ಹೋಗೋಣ. ಸುಮ್ಮನೆ ಒಂದೊಂದು ರಿಂಗಿಗೆಲ್ಲ ಯಾರು ಇರ್ತಾರೆ, ಅದಕ್ಕೆ ನಾನು ಅವಳನ್ನ ಕರ್ಕೊಂಡು ಬಂದಿದ್ದೆ. ಯಾಕಂದರೆ ಇದು ಈ ಏರಿಯಾ ಸ್ವಲ್ಪ ಪಾಶ್ ಏರಿಯಾ, ಅದಕ್ಕೆ ನಾನು ಅಂದ್ಕೊಂಡೆ ಅಮೌಂಟ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ರೀಸನ್. ಸೊ ಆಯಿತು ಫೈನಲಿ ತುಂಬ ಹೊಡಿತಿದೆ ಅನ್ಸುತ್ತೆ. ಎಲ್ಲ ಆಯಿತು ಪರ್ಚೇಸ್ ಅದು ಇದೆಲ್ಲ. ಸೊ ಈಗ ನಾವು ಹೋಗ್ತಿದ್ದೀವಿ ಅಂತ ಆವಾಗಲೇ ಹೇಳಿದ್ವಿ. ಸೊ ಇನ್ನೊಂದು ಲಾಗಲ್ಲಿ ಇವಳ ಜೊತೆನ ಗೊತ್ತಿಲ್ಲ, ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಗ್ನಗ್ತಾ ಖುಷಿಯಾಗಿರಿ. ಎಲ್ಲಿಗೂ ಬಾಯ್. ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಬೈ ಬಾಯ್. ಸೊ ಗೈಸ್, ನಿನ್ನೆ ನಾವು ಶಾಪ್ಗೆ ಹೋಗಿ ತಗೊಂಡಿದ್ದು ಇದು ಮತ್ತು ಈ ಗ್ಲೂ. ನಂಗೆ ವೀಡಿಯೋ ಮಾಡೋಕ್ಕೆ ಮರ್ತೋಯ್ತು ಅಂದಲ್ಲ ಇದು. ಸೊ ಈಗ ನಾವು ಈ ಬ್ಲೌಸ್ ಇದೆ ನೋಡಿ, ಈ ಡಿಸೈನ್ನ ಇಲ್ಲಿ ರೀಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಇದನ್ನು ಇಲ್ಲಿ ರೀಕ್ರಿಯೇಟ್ ಮಾಡೋಕ್ಕೆ, ಬಿಕಾಸ್ ಇಷ್ಟು ಬ್ಲೌಸ್ಗೆ ಅಲ್ವಾ ನಾವು ಎಷ್ಟು 3000 ರುಪೀಸ್ ಪೇ ಮಾಡಿದ್ದೀವಿ ಇಷ್ಟು ಡಿಸೈನಿಗೆ. ಮತ್ತು ಬ್ಯಾಗ್ ಒಂಚೂರು ಡಿಸೈನ್ ಇದೆ, ಅದಕ್ಕೆ ಇಷ್ಟಕ್ಕೆ 2000 ಟೋಟಲ್ 3000 ರುಪೀಸ್ ಕೊಟ್ಟಿದ್ದೇವೆ. ಅದಕ್ಕೆ ಇದನ್ನು ನಾವೇ ರೀಕ್ರಿಯೇಟ್ ಮಾಡುವ ಅಂತ ನೋಡಿ, ಇದನ್ನು ಇಲ್ಲಿ ರೀಕ್ರಿಯೇಟ್ ಮಾಡಿದ್ಕು. ಆಮೇಲೆ ನಾನು ಫೈನಲ್ ಆಗಿ ತೋರಿಸ್ತೀನಿ ಹೇಗೆ ಅಂತ. ಇಲ್ಲಿ ಗೈಸ್, ನಾನು ಹ್ಯಾಂಡ್ ಮೇಡ್ ಮಾಡಿರೋದು ನೋಡಿ, ಇದು ಹ್ಯಾಂಡ್ ಮೇಡ್. ಬಟ್ ಅಲೇನಿಲ್ಲ, ಸರಿಯಾಗಿಲ್ಲ. ಇದು ಮೆಷಿನ್ ವರ್ಕ್, ಇಲ್ಲೆಲ್ಲ ಇದೆ, ಇದು ಮೆಷಿನ್ ವರ್ಕ್. ದಿಸ್ ಈಸ್ ಹ್ಯಾಂಡ್ ಮೇಡ್. ಇದೆಲ್ಲ ಹ್ಯಾಂಡ್ ಮೇಡ್ ನೋಡಿ, ಇದೆಲ್ಲ ಹ್ಯಾಂಡ್ ಮೇಡ್ ನಾನು ಮಾಡಿರೋದು. ಇಲ್ಲಿ ಮತ್ತು ಇಲ್ಲೆಲ್ಲ ನಾನು ಹ್ಯಾಂಡ್ ಮೇಡ್ ಮಾಡಿರೋದು. ಮತ್ತು ಈ ಕಡೆ ಈ ಕಡೆ ಕೂಡ ಇದು ಹ್ಯಾಂಡ್ ಮೇಡ್. ಬಿಕಾಸ್ ಇಷ್ಟಕ್ಕೆ ಈ ಬ್ಲೌಸ್ಗೆ ಅದೇ ಖಾಲಿ ಇಷ್ಟು ಡಿಸೈನ್ಗೆ 3000 ಹೇಳಿದರು. ಸೊ ಇದಕ್ಕೆ ನಾನೇ ಆಲ್ಟ್ರೇಷನ್ ಮಾಡಿದ್ದೆ. ಇಷ್ಟು ಥ್ಯಾಂಕ್ ಯು ನೋಡಿ ಎಲ್ಲ.